ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಚೈತ್ರ. ನಾನಿವತ್ತು ಮನೆಯಲ್ಲೇ ಮೇಕಪ್ ಫಿಕ್ಸರ್ ಅಥವಾ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಅಂತ ಏನು ಹೇಳ್ತೀವಿ ಅದನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಇದನ್ನು ಪ್ರಿಪೇರ್ ಮಾಡೋದು ಬಂದುಬಿಟ್ಟು ತುಂಬಾ ಈಸಿ, 2 ನಿಮಿಷದಲ್ಲಿ ನೀವೇ ಪ್ರಿಪೇರ್ ಮಾಡ್ಬೋದು. ಆ್ಯಂಡ್ ಇದನ್ನು ಪ್ರಿಪೇರ್ ಮಾಡೋದಕ್ಕೆ ನಿಮಗೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಯೂಶ್ವಲ್ ಆಗಿ ಎಲ್ಲರ ಮನೆಯಲ್ಲೂ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಈ ಮೇಕಪ್ ಫಿಕ್ಸರನ್ನು ನಾವು ಪ್ರಿಪೇರ್ ಮಾಡ್ಬೋದು. ಮೇಕಪ್ ಫಿಕ್ಸರ್ನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದರೆ, ನಿಮ್ದೇನಾದರೂ ತುಂಬ ಆಯಿಲಿ ಸ್ಕಿನ್ ಆಗಿದ್ರೆ ನೀವು ಮೇಕಪ್ ಎಲ್ಲ ಅಪ್ಲೈ ಮಾಡಿ ವಿದಿನ್ 1 ಅವರಲ್ಲಿ ಅದು ನಿಮಗೆ ಸ್ವೆಟ್ಟಿಂಗ್ ಆಗುತ್ತಲ್ವ. ಸ್ವೆಟ್ಟಿಂಗ್ ಆದಾಗ ಮೇಕಪ್ ಎಲ್ಲ ರಿಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲಿ ಬಂದುಬಿಟ್ಟು ನಾವು ಕಾಜಲ್ ಏನು ಅಪ್ಲೈ ಮಾಡ್ತೀವಿ ಅದು ಸ್ವಲ್ಪವಾಗಿ ಸ್ಮರ್ಜ್ ಆಗಿಬಿಟ್ಟು ಈ ಕಣ್ಣಿನ ಕೆಳಗೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಸೊ ಅಂಥವರು ಮೇಕಪ್ ಸ್ಪ್ರೇನ ಏನಾದರೂ ಯೂಸ್ ಮಾಡಿದ್ರೆ, ಅಂದರೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದರೆ ಆ ರೀತಿಯಾಗಿ ಆಗೋದಿಲ್ಲ. ನೀವೇನೇ ಮೇಕಪ್ ಅಪ್ಲೈ ಮಾಡಿದ್ರೂ ಕೂಡ ಅದನ್ನು ನೀವಾಗೇ ರಿಮೂವ್ ಮಾಡೋವರೆಗೂ ಅದು ನಿಮ್ಮ ಫೇಸಲ್ಲಿ ಹಾಗೆ ಇರುತ್ತೆ. ಆ್ಯಂಡ್ ನಿಮ್ಮದೇನಾದರೂ ತುಂಬಾ ಓವರ್ ಡ್ರೈ ಸ್ಕಿನ್ ಆಗಿದ್ದರೆ ನೀವು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡೋದ್ರಿಂದಾಗಿ ನಿಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರುತ್ತೆ. ಅಂದರೆ ನಾವು ಈ ಸೆಟ್ಟಿಂಗ್ ಸ್ಪ್ರೇನ ಪ್ರಿಪೇರ್ ಮಾಡುವಾಗ ಮೇನ್ ಇಂಗ್ರೀಡಿಯೆಂಟಾಗಿ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ತೀವಿ. ಸೊ ಅಲೋವೆರಾ ಜೆಲ್ ಬಂದುಬಿಟ್ಟು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿ ಇಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಮೇಕಪ್ ಫಿಕ್ಸರ್ನ ನೀವು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಎಲ್ಲ ಮೇಕಪ್ ಆದಮೇಲೆ, ಇವನ್ ನೀವು ಫಾಲ್ಸ್ ಐಲ್ಯಾಶಸ್ ಅಪ್ಲೈ ಮಾಡೋದಾದರೆ ಅದನ್ನು ಅಪ್ಲೈ ಮಾಡಾದಮೇಲೆ, ಐ ಮೇಕಪ್ ಮಾಡಾದಮೇಲೆ, ನಿಮ್ಮ ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿ ಆದ ನಂತರ ಕೊನೆಯ ಸ್ಟೆಪ್ ಬಂದುಬಿಟ್ಟು ನೀವು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಒಳ್ಳೆ ಬ್ರ್ಯಾಂಡಿಂದು ಮೇಕಪ್ ಫಿಕ್ಸರ್ ಏನಾದರೂ ನೀವು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ 500 ರೂಪೀಸ್ ಆಗುತ್ತೆ. ಅದೇ ನೀವು ನಾನು ತೋರಿಸ್ಕೊಟ್ಟಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಪ್ರಿಪೇರ್ ಮಾಡಿದರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ದುಡ್ಡು ಕೂಡ ಉಳಿಯುತ್ತೆ. ಸೊ ಬನ್ನಿ ಈಗ ಯಾವ ರೀತಿಯಾಗಿ ಸೆಟ್ಟಿಂಗ್ ಸ್ಪ್ರೇನ ಮನೆಯಲ್ಲೇ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದನ್ನು ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಸ್ವಸ್ತಿಕ್ ಅವ್ರದ್ದು ಗ್ಲಿಸರಿನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 50 ರೂಪೀಸ್ ಕೊಟ್ಟಿದ್ದೀನಿ. ಲೋಕಲ್ ಶಾಪಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ. ಆ್ಯಂಡ್ ಹಾಗೆ ಇಲ್ಲಿ ರೋಸ್ ವಾಟರ್ ಮತ್ತು ಎವರ್ ಯೂತ್ ಅವ್ರದ್ದು ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ ಕೂಡ ಅಷ್ಟೇ ನಿಮ್ಮ ಫೇವ್ರೇಟ್ ಬ್ರ್ಯಾಂಡಿಂದು ನೀವು ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಒಂದು ಅರ್ಧಗಿಂತ ಸ್ವಲ್ಪ ಕಡಿಮೆ, ಅಂದರೆ ಅರ್ಧ ಲೋಟಗಿಂತ ಸ್ವಲ್ಪ ಕಡಿಮೆ ನೀರನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಖಾಲಿ ಸ್ಪ್ರೇ ಬಾಟಲ್ ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 3 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಗ್ಲಿಸರಿನ್ ಬಂದುಬಿಟ್ಟು ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಬೇಕು. ಆ್ಯಂಡ್ ನೀವು ಎಷ್ಟು ಕ್ವಾಂಟಿಟಿ ಮೇಕಪ್ ಫಿಕ್ಸರ್ನ ಪ್ರಿಪೇರ್ ಮಾಡ್ತೀರಾ ಅದ್ರ ಮೇಲೆ ಉಳಿದ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿ ಕೂಡ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಇವೆ 3 ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ನಾನು ನನ್ನ ಹತ್ರ ಇರುವಂಥ ಒಂದು ಎಂಟಿ ಮೇಕಪ್ ಸ್ಪ್ರೇ ಬಾಟಲ್ ಏನಿದೆ ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಎಸ್, ಬನ್ನಿ ಈಗ ಸೆಟ್ಟಿಂಗ್ ಸ್ಪ್ರೇ ರೆಡಿ ಆಗಿದೆ. ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ನನ್ನ ಫೇಸಿಗೆ ನಾನು ಕಂಪ್ಲೀಟಾಗಿ ಮೇಕಪ್ನ ಅಪ್ಲೈ ಮಾಡಾಗಿದೆ. ಆ್ಯಂಡ್ ಇದನ್ನು ನೀವು ನಿಮ್ಮ ಫೇಸಿಗೆ ಸ್ಪ್ರೇ ಮಾಡುವಾಗ ತುಂಬ ಹತ್ರ ಇಟ್ಕೊಂಡು ಸ್ಪ್ರೇ ಮಾಡಬಾರ್ದು, ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ರೀತಿಯಾಗಿ ಸ್ಪ್ರೇ ಮಾಡಬೇಕು. ಆ್ಯಂಡ್ ಇದನ್ನು ಸ್ಪ್ರೇ ಮಾಡುವಾಗ ನೀವು ನಿಮ್ಮ ಕಣ್ಣನ್ನು ಕ್ಲೋಸ್ ಮಾಡ್ಕೊಂಡಿರಬೇಕು. ತುಂಬಾ ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ. ನಾನು ಇದಕ್ಕೆ ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ಲೆಲ್ಲ ಹಾಕಿದ್ನಲ್ವ, ತುಂಬಾ ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ. ಆ್ಯಂಡ್ ಇದನ್ನು ಅಪ್ಲೈ ಮಾಡಿಬಿಟ್ಟು ನಾವು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ನಾವು ಈಗ ಸ್ಪ್ರೇ ಮಾಡಿದ್ದು ಇದೇನಿದೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅದೆಲ್ಲ ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆದ್ರೇ ಅದು ನಮ್ಮ ಮೇಕಪ್ ಏನಿದೆ ಅದು ಲಾಂಗ್ ಲಾಸ್ಟಿಂಗ್ ಆಗೋದು. ಎಸ್, ಈಗ ಈ ಸ್ಪ್ರೇ ಏನಿದೆ ಅದು ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಹೊಂದ್ಕೊಂಡಿದೆ. ನೀವೀಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ನೆಕ್ಸ್ಟ್ ನಾನಾಗೆ ನನ್ನ ಮೇಕಪ್ನ ರಿಮೂವ್ ಮಾಡೋವರೆಗೂ ಕೂಡ ಅದಾಗಿ ಹೋಗೋದಿಲ್ಲ. ಈ ರೀತಿಯಾಗಿ ಮೇಕಪ್ ಫಿಕ್ಸರ್ನ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದಾಗಿ ಇದು ಕಂಪ್ಲೀಟಾಗಿ ಕೆಮಿಕಲ್ ಫ್ರೀ ಆಗಿರುತ್ತೆ. ಅದಷ್ಟೇ ಅಲ್ಲ, ನೀವು ಇದನ್ನು 2 ಮಂತ್ಸ್ವರೆಗೂ ಕೂಡ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಎಸ್ ಫ್ರೆಂಡ್ಸ್, ಇದಿಷ್ಟೇ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರೋಂಥ ಕಂಟೆಂಟ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.